ವಿಜಯಪುರ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಯಶವಂತರಾಯಗೌಡ ಪಾಟೀಲ್ ತಮ್ಮ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಯಾರದೇ ನೇತೃತ್ವದ ಸರ್ಕಾರವಿರಲಿ, ಇದು ನಮ್ಮ ಜನರಿಗಾಗಿ ಕಮಿಟ್ಮೆಂಟ್. ನಮಗೆ ಅವಕಾಶ ಇದೆ, ನಾವು ಅದನ್ನ ಮಾಡಿಕೊಳ್ಳಲೇಬೇಕು, ಮಾಡಿಕೊಳ್ಳುತ್ತೇವೆ. ಮಾಡಿಕೊಳ್ಳದಿದ್ದರೆ ನಾನು ಸರ್ಕಾರದ ಭಾಗಿಯಾಗಿ ಇರಲ್ಲ ಎಂದು ಹೇಳಿದ್ದಾರೆ. ರಾಜೀನಾಮೆ ಕೊಡ್ತೀರಾ ಎಂಬ ಪ್ರಶ್ನೆಗೆ ಸರ್ಕಾರದ ಭಾಗವಾಗಿ ಇರಲ್ಲ ಎಂದರೆ ಅದನ್ನು ನಿರೀಕ್ಷೆ ಮಾಡಿ ನೀವು. ಒಂದು ವೇಳೆ ಅದು ಆಗದಿದ್ದರೆ ಸರ್ಕಾರದ ಭಾಗವಾಗಿ ಇರಲ್ಲ ಎಂದಿದ್ದಾರೆ. ನಾವು ಜನಪರವಾದ ರಾಜಕಾರಣ ಮಾಡಿದವರು. ನನಗೆ ಅಧಿಕಾರ ಸಿಕ್ಕಿಲ್ಲವೆಂದು ಮಾಧ್ಯಮದ ಮುಂದೆ ಬಂದಿಲ್ಲ. ನನಗೆ ಕೆಲವೊಬ್ಬರು ದೆಹಲಿಗೆ ಹಾಗೂ ಬೆಂಗಳೂರಿಗೆ ಕರೆಯಿಸಿ ಮಾತು ಕೊಟ್ಟಿದ್ದರು, ಈ ರೀತಿ ನಾವು ನಿಮ್ಮನ್ನು ಮಾಡುತ್ತೇವೆ. ಕಳೆದ ಬಾರಿ 3 ಜನ ಶಾಸಕರಿದ್ದೆವು, 3 ಜನರಿಗೆ ಅವಕಾಶ ಮಾಡಿಕೊಡುತ್ತೇವೆಂದು ಹೇಳಿದರು. ಮಾಡ್ಕೊಳ್ಳಿಲ್ಲ ಅಂದ್ರೆ ನಾವು ಸರ್ಕಾರದ ಭಾಗವಾಗಿ ಇರಂಗಿಲ್ಲ. ನಾನು ಹೇಳ್ಬಿಡ್ತೀನಿ, ಅಲ್ಲ ಸರ್ಕಾರದ ಭಾಗವಾಗಿರಂಗಿಲ್ಲ ಅಂದ್ರೆ ಅದ್ರ ನಿರೀಕ್ಷೆ ಮಾಡೋದು ಅವತ್ತು ಗೊತ್ತಾಗ್ತದಲ್ಲ. ಒಂದು ವೇಳೆ ಅಂಥದ್ದು ಆಗಲಿಲ್ಲ ಅಂದ್ರೆ ಇವತ್ತ್ಯಾಕೆ? ನಾವು ಜನಪರವಾದಂಥ ರಾಜಕಾರಣ ಮಾಡಿದವರು. ನನಗೆ ಅಧಿಕಾರ ಸಿಕ್ಕಿಲ್ಲ ಅಂತ ಹೇಳಿ ನಿಮ್ಮ ಮುಂದೆ ಪ್ರೆಸ್ಸಿಗೆ ಬಂದಿನ ಎಂದರೆ ನನಗೆ ಯಾರ್ಯಾರು ಏನೇನೋ ಮಾತು ಕೊಟ್ಟಿದ್ರು, ದಿಲ್ಲಾಗ ಕರೆಸಿ, ಬೆಂಗಳೂರದಾಗ ಕರೆಸಿ, ಈ ರೀತಿ ನಿಮ್ಮನ್ನು ನಾವು ಮಾಡ್ತೀವಿ. ಹೋದ ಸಲ 3 ಜನ ಶಾಸಕರಿದ್ದೀವಿ, 3 ಜನರಿಗೆ ಕರೆದು ಪವರ್ ವಿಲ್ 3 ಮಂದಿಗೆ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಆಯ್ತು, ಇಬ್ಬರಿಗೆ ಮಾಡಿದ್ದಾರೆ, ನಮಗೆ ಮಾಡಿಲ್ಲ. ಅದ್ರ ನಾ ಏನೋ ಅಂದಿ ನಾನು ನಿಮ್ಮ ಮುಂದೆ ಬಂದು ಮಾತಾಡಿ ನಾನು ಅಂಥ ವಿಷಯಕ್ಕೆ ಬರೋಂಗಿಲ್ಲ. ನಾನು ಏನೇ ಬರೆದಿದ್ರು ಸಾರ್ವಜನಿಕರ ಹಿತದೃಷ್ಟಿಯಿಂದ. ಅಧಿಕಾರ ನಮಗಾಗಲ್ಲ, ಜನರ ಭಾವನೆಗಳನ್ನು ಸ್ಪಂದಿಸಬೇಕಾದಂಥ ಸಾರ್ವಜನಿಕ ಬದುಕಿನಲ್ಲಿರೋರು ನಾವು, ಆಮೇಲೆ ಚುನಾಯಿತ ಪ್ರತಿನಿಧಿಗಳು. ಆದರೆ ಇಬ್ಬರನ್ನು ಮಾಡಿದರೂ ನನ್ನನ್ನು ಮಾಡಿಲ್ಲ. ನಾ ಏನಾರ ಅಂದಿನ ಏನು? ಮಾಧ್ಯಮಗಳ ಮುಂದೆ ಬಂದು ಮಾತನಾಡಿಲ್ಲ. ಸಾರ್ವಜನಿಕರ ಬದುಕಿನ ಕಳಕಳಿ ಇಲ್ಲದಿದ್ದರೆ ನಾವು ಸಾರ್ವಜನಿಕರ ಬದುಕಿನಲ್ಲಿ ಇರಲು ಅನರ್ಹರಾಗುತ್ತೇವೆ. ಸಾರ್ವಜನಿಕರ ಹಿತದೃಷ್ಟಿ ಬಲಿ ಕೊಡುವುದು ಬಂದರೆ ಜಿಲ್ಲೆಯದಿರಲಿ ನಾಡಿನದಿರಲಿ ಮೊದಲು ನಾನಿರುತ್ತೇನೆ ಎಂದರು. ಸಚಿವ ಸಂಪುಟ ವಿಸ್ತರಣೆ ಹಾಗೂ ಪುನರ್ರಚನೆ ಮಾಡುವುದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಆದರೆ ಸರ್ಕಾರದಲ್ಲಿ ಯಾರಿಗೆ ಏನು ಕೊಡಬೇಕೆಂಬುದು ನಿರ್ಣಯಗಳಾಗಿವೆ. ಅದನ್ನು ಅವರು ನೆನಪಿನಲ್ಲಿಟ್ಟು ನಿರ್ವಹಿಸುತ್ತಾರೆಂದು ನಾನು ತಿಳಿದುಕೊಂಡಿದ್ದೇನೆ. ವಿಜಯಪುರ ನಗರದಲ್ಲಿ ಇಂಡಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಹೇಳಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.